ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಾಲಕ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಪಾಲಕ್ ರೈಸು ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳ್ತಾನೆ ಇದ್ದರು. ಸೊ ಅವ್ರಿಗೋಸ್ಕರ ಇದನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಹೆಲ್ತ್ಗೆ ಒಳ್ಳೆಯದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಸುಮಾರು ಒಂದು ಬೌಲ್ ಆಗೋಷ್ಟು ಸೋನಾ ಮಸೂರಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಉದುರುದ್ರಾಗಿರ್ಬೇಕು ಅನ್ನ. ಮತ್ತು ಪಾಲಕ್ ಸೊಪ್ಪನ್ನ ಜಸ್ಟ್ 5 ನಿಮಿಷ ಬೇಯಿಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪು ಬೆಂದರೆ ಅಷ್ಟಾಗುತ್ತೆ. ಕರಿಬೇವು ಒಗ್ಗರಣೆಗೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇದೆಲ್ಲ ಒಗ್ಗರಣೆಗೆ ಒಂದೊಂದು ಪೀಸ್ ತೊಗೊಂಡಿದ್ದೀನಿ. ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್, ಅರಿಶಿನ ಅರ್ಧ ಟೇಬಲ್ ಸ್ಪೂನ್, ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ ಉದ್ದು ಕಟ್ ಮಾಡಿರೋದು, ಒಂದು ಈರುಳ್ಳಿ ಕಟ್ ಮಾಡಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಒಗ್ಗರಣೆಗಾಗೋಷ್ಟು. ಈಗ ಹೇಗೆ ಮಾಡೋದು ನೋಡೋಣ. ನೋಡಿ, ಪಾಲಕ್ ಸೊಪ್ಪನ್ನ ಹಾಗೆ ಕೂಡ ರುಬ್ಬೋದು, ಆದರೆ ಹಸಿ ವಾಸನೆ ಇರುತ್ತೆ. ಜಸ್ಟ್ ಒಂದು 5 ನಿಮಿಷ ಬಿಸಿನೀರಲ್ಲಿ, ಕುದಿಯೋ ಬಿಸಿನೀರಲ್ಲಿ ಪಾಲಕ್ ಸೊಪ್ಪನ್ನ 5 ನಿಮಿಷ ಬೇಯಿಸಿದ್ರೆ ಸಾಕು. ಈಗ ಅದನ್ನು ರುಬ್ಕೊಂಡಿದ್ದೀನಿ. ಬೇಯಿಸಿರೋ ಪಾಲಕ್ ಸೊಪ್ಪನ್ನ ರುಬ್ಕೊಂಡು ಈ ಥರ ಡಾರ್ಕ್ ಗ್ರೀನ್ ಕಲರ್ ಬರುತ್ತೆ. ಮತ್ತು ಹಸಿ ಫ್ಲೇವರು ಇರಲ್ಲ, ಬೇಯಿಸೋದ್ರಿಂದ ಒಳ್ಳೆಯದು. ಮತ್ತು ಈಗ ಹೇಗೆ ಮಾಡೋದನ್ನು ನೋಡೋಣ. ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ತುಪ್ಪ ಇಷ್ಟಪಡೋರಾದರೆ ತುಪ್ಪ ಕೂಡ ಹಾಕ್ಕೋಬೋದು. ಎಣ್ಣೆ ಕಾದ್ಮೇಲೆ ಜೀರಿಗೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ತಾಯಿದ್ದೀನಿ. ನೀವು ಇಷ್ಟ ಇಲ್ಲಾಂದರೆ ಪರವಾಗಿಲ್ಲ, ಗರಂ ಮಸಾಲೆ ಒಂದು ಸ್ವಲ್ಪ ಹಾಕ್ಕೋಬೋದು. ಈ ಚಕ್ಕೆ ಲವಂಗ ಎಲ್ಲ ಹಾಕೋದ್ರಿಂದ ಪಾಲಕ್ ರೈಸಲ್ಲಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಷ್ಟೇ. ಯಾಕಂದರೆ ಪಾಲಕ್ ರೈಸು ಕೆಲವ್ರಿಗೆ ಇಷ್ಟ ಆಗಲ್ವಲ್ಲ. ಈ ಥರ ಏನಾದರೂ ಮಸಾಲೆ ಐಟಮ್ ಹಾಕ್ಬಿಟ್ರೆ ಅದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ. ಮತ್ತು ಈಗ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಈ ಪಾಲಕ್ ಸೊಪ್ಪು ಬೇಸಿಗೆ ಕಾಲದಲ್ಲಿ ಎಷ್ಟು ತಿಂತೀರೋ ಅಷ್ಟು ಒಳ್ಳೆಯದು, ದೇಹಕ್ಕೆ ತಂಪು. ಅದರಲ್ಲೂ ಬಾಣಂತಿಯರಿಗೆ ಹಾಲಿನ ಅಂಶ ಕೊಡುತ್ತೆ ಪಾಲಕ್ ಸೊಪ್ಪಲ್ಲಿ. ಮತ್ತು ಇದನ್ನು ಬಾಣಂತಿಯರು ಕೂಡ ನೀವು ಕೊಡ್ಬೋದು. ಸುಮಾರು ಬಾಣಂತಿ ಅಂದರೆ ಒಂದು 5 ತಿಂಗಳು 6 ತಿಂಗಳು ಆದಮೇಲೆ ಕೊಡ್ಬೋದು ನೀವು. ಈಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮತ್ತು ನೋಡಿ, ರುಬ್ಬಿರೋ ಪಾಲಕ್ ಹಾಕ್ತಾಯಿದ್ದೀನಿ. ನೆನಪಿರಲಿ ಫ್ರೆಂಡ್ಸ್, ಜಸ್ಟ್ 5 ನಿಮಿಷ ಪಾಲಕ್ನ ಬೇಯಿಸಿ ಒಂದು ಅರ್ಧ ಕಟ್ ಮಾಡಿ, ನೀವು ಜಾಸ್ತಿ ಮಾಡೋದಾದರೂ ಕೂಡ 1 ಕಟ್ ಪಾಲಕ್ ಹಾಕಿ. ಸೊ ಕಡ್ಡಿ ಯೂಸ್ ಮಾಡಿಲ್ಲ, ಬೇರೆ ಎಲೆ ಮಾತ್ರ ಯೂಸ್ ಮಾಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಯಾಕೆ ಈ ಥರ ಫ್ರೈ ಮಾಡಬೇಕಂದ್ರೆ ಅದರಲ್ಲಿ ತುಂಬ ಹಸಿ ವಾಸನೆ ಇರುತ್ತೆ. ಪಾಲಕ್ ಸೊಪ್ಪಂದ್ರೇ ಹಸಿ ವಾಸನೆ ಇರುತ್ತೆ, ಅದು ಹೋಗಲ್ಲ. ಸೊ ಅದಕ್ಕೆ ನೋಡಿ, ಒಂದು ಸ್ವಲ್ಪ ಜಾರಲ್ಲಿ ಉಳಿದಿತ್ತು, ಅದಕ್ಕೂ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಕುದಿದ ಮೇಲೆ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟ ಮೇಲೆ ಫ್ಲೇವರ್ ಚೇಂಜ್ ಆಗುತ್ತೆ, ಟೇಸ್ಟ್ ಕೂಡ ಚೇಂಜ್ ಬರುತ್ತೆ ಅವಾಗ. ಈಗ ಇದು ಗೊಜ್ಜು ಥರ ರೆಡಿಯಾಗಿದೆ. ಈ ಗೊಜ್ಜು ರೆಡಿಯಾಗೋವಾಗ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಅನ್ನ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಅನ್ನ ಎಲ್ಲ ಮಿಕ್ಸ್ ಆದಮೇಲೆ ಬೇಕಂದರೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಮತ್ತು ನೀವು ಸಂಜೆ ಹೊತ್ತು ಬಂದಾಗ ಅನ್ನ ಉಳಿದಿರುತ್ತಲ್ವ, ಅಂಥ ಟೈಮಲ್ಲಿ ಕೂಡ ಈ ಥರ ಸೊಪ್ಪು ತಂದು ನೀವು ರೈಸ್ ಮಾಡ್ಕೊಂಡು ತಿನ್ಬೋದು ಡಿಫ್ರೆಂಟಾಗಿ. ಈಗ ಮಸಾಲೆ ಏನಾದರೂ ನಿಮಗೆ ಜಾಸ್ತಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಂದರೆ ಈ ಗೊಜ್ಜು ಕೂಡ ಎತ್ತಿಟ್ಕೊಂಡು ನೀವು 2 ದಿವಸ ಇಟ್ಕೊಂಡು ತಿನ್ಬೋದು, ಏನೂ ಆಗೋಲ್ಲ. ಯಾಕಂದರೆ ನಾವು ಏನು ಆ ಥರ ಬೇರೆ ಥರ ಏನೂ ಹಾಕಿಲ್ಲ, ಕೆಡೋ ಥರ ಗೊಜ್ಜನ್ನ ಎತ್ತಿಟ್ಕೊಬೋದು. ಈಗ ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ ನೋಡಿ. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈ ಪಾಲಕ್ ರೈಸ್ ಜೊತೆಗೆ ಹಾಗೆ ಕೂಡ ತಿನ್ಬೋದು, ಅದೇ ಚಟ್ನಿ, ಮೊಸರು ಪಚ್ಚಡಿ ಕೂಡ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೋಡ್ದಲ್ಲ ಎಷ್ಟು ಸಿಂಪಲ್ಲಾಗಿ ಕಲರ್ಫುಲ್ಲಾಗಿ ಪಾಲಕ್ ರೈಸ್ ಮಾಡೋದು ಅಂದರೆ. ಹಾಗಾದರೆ ನೀವು ಈ ರೆಸಿಪಿನ ಇವತ್ತೇ ಟ್ರೈ ಮಾಡಿ, ಹೇಗಿದೆ ಅಂದರೆ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.